ಏನ್ ಕೇಳಿಸುತ್ತೆ ಅದ್ರಲ್ಲಿ ಬರ್ಲಿ ಬಿಡಿ ಅಷ್ಟೇನೆ. ಕೇಳಿಸ್ತಾ ಇದೆಯಾ? ನೀಟಾಗಿ ಕೇಳಿಸ್ತಾ ಇದೆಯಾ? ಅವನ ಹತ್ರ ಕೇವಲ ಇದು ಉದ್ದು ಬರ್ಬೇಕು ಗೊತ್ತಾ? ಇದೊಂದೇ ಕೇಬಲ್ ಕೊಟ್ಟಿದ್ದು. ಇಲ್ಲ, ಇದೊಂದೇ ಕೇಬಲ್ ಕೊಟ್ಟಿದ್ದು. ನಾನೇ ಇಟ್ಕೊಂಡಿದ್ದೀನಿ, ಇದೊಂದೇ ಕೇಬಲ್ ಕೊಟ್ಟಿದ್ದೀನಿ. ಅಲ್ಲೇ ಇಟ್ಕೊಂಡು ಇಲ್ಲ ಅಣ್ಣ, ಇದೊಂದೇ ಕೇಬಲ್ ನನಗೆ ಬಂದಿದ್ದು. ಸ್ವಲ್ಪ ಇದೇ ಅವಕಾಶ ಮಾಡ್ಕೊಡ್ರಿ, ನಮ್ಮ ವಾಲಂಟಿಯರ್ಸ್ ಆ ಗಾಡಿ ಇದ್ದಕ್ಕೆ ಪಾರ್ಕಿಂಗ್ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಗೊತ್ತಾಗುತ್ತೆ. ಹಲೋ, ನಮ್ಮ ಗುರುತಾ ವಿಧಾನಸಭಾ ಕ್ಷೇತ್ರದ ಪೊಲೀಸರುಗಳ ಪೊಲೀಸರಿಗೆ ಈಗ ನೆಲಮಂಗಲ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಪಕ್ಷದ ಮುಖಂಡರು ನಾರಾಯಣ ಸ್ವಾಮಿ ನೋಡ್ತಿದ್ದಾರೆ. ಈಗ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಅಂತ ಈ ಕೃಷ್ಣಪ್ಪಣ್ಣ ಅವರು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಮುನಿಯಪ್ಪಣ್ಣ ಅವರು ಬಂದಿದ್ದಾರೆ. ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದಂತಹ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಮುಖಂಡರಂತ ತಿಮ್ಮೇಗೌಡರು, ಬೆಂಗಳೂರು ವೆಸ್ಟ್ ವಿಭಾಗದ ಅಧ್ಯಕ್ಷರು, ನಮ್ಮ ಪಕ್ಷದ ಮುಖಂಡರು, ಮಾಜಿ ಕಾರ್ಪೊರೇಟರ್ ಆದಂತಹ ತಿಮ್ಮೇಗೌಡರು, ಕಳಕಳಿಯಲ್ಲಿ ಮನವಿ. ತಮ್ಮೆಲ್ಲರಿಗೂ ತಮ್ಮ ಮಾಧ್ಯಮ ಪ್ರತಿನಿಧಿಗಳು ಈ ಹೋರಾಟದ ಆದಿ ಏನಿದೆ 3 ವರ್ಷಗಳವರೆಗೆ ಅದನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಮಾಧ್ಯಮದಲ್ಲಿ ಪ್ರಕಟಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಕೂಗು, ರೈತರ ಕೂಗು ವಿಧಾನಸೌಧ ಮುಟ್ಟಬೇಕು. ನಮ್ಮ ಪಕ್ಷದ ಮಾಜಿ ಶಾಸಕರಾದಂಥ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂತ ನಮಸ್ಕಾರ ನಾರಾಯಣ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಭದ್ರೇಗೌಡರು ಮಾಜಿ ಕಾರ್ಪೊರೇಟರ್ ಅವರು, ನಮ್ಮ ಪಕ್ಷದ ಮುಖಂಡರು ಭದ್ರೇಗೌಡರು ಸಹ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ. ಅತ್ಯಂತ ಹೆಚ್ಚು ಶಕ್ತಿಯುತವಾಗಿ ಈ ವಿಷಯವನ್ನ ಪ್ರಕಟಣೆ ಮಾಡಬೇಕು. ಜೊತೆಗೆ ನಿಮಗೆ ಏನು ತೊಂದರೆ ಆಗ್ದಂಗೆ ನಾವು ನೋಡ್ಕೊಳ್ತೇವೆ. ನಿಮಗೆ ನೀರು ಮತ್ತೊಂದು ನಿಮ್ಮ ಇರುವ ಸ್ಥಳಕ್ಕೆ ತಲುಪಿಸುವ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾರೆ. ಸುನೀಲಣ್ಣ, ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಿಮಗೆ ನೀರು ಮತ್ತೊಂದು ವ್ಯವಸ್ಥೆಯನ್ನ ನೀವಿರುವ ಸ್ಥಳಕ್ಕೆ ಕೊಡುವ ವ್ಯವಸ್ಥೆಯನ್ನ ನಮ್ಮ ತಂಡ ಮಾಡುತ್ತೆ. ಅನೇಕ ಮಾಜಿ ಶಾಸಕರು, ಹಾಲಿ ಶಾಸಕರು ಈಗಾಗಲೇ ಬೈರ್ಮಂಗ್ಲ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ.
ಮಾತಾಡ್ತೀನಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬೈಲಮಂಗಲದ ರೈತ ಮುಖಂಡರು ಇಲ್ಲಿ ಸ್ಟೇಜ್ ಹತ್ರ ಬನ್ನಿ ಸರ್. ಯಾರೋ ಒಂದಿಬ್ರು ಸ್ಟೇಜ್ ಹತ್ರ ಬನ್ನಿ. ಬೈಲಮಂಗಲ ಸ್ಥಳೀಕರು, ಪ್ರಮುಖರು, ಅಡಕೆ ಮತ್ತೆ ತೆಂಗಿನ ಗಿಡ ಇಟ್ಟಿರೋ ಜಾಗಕ್ಕೆ ಬನ್ನಿ ಸರ್. ಬೈಲಮಂಗಲ ಮತ್ತೆ ಕಂಚಗರಹಳ್ಳಿ ಪಂಚಾಯಿತಿಯ ರೈತ ಮಹಿಳೆಯರು ದಯವಿಟ್ಟು ನೀವೇನ್ ತೆಂಗಿನ ಗಿಡ ಇದೆಯಾ ಉದ್ಘಾಟನೆ ಜಾಗ, ರೈತರು ದಯವಿಟ್ಟು ಮುಂದೆ ಬನ್ನಿ, ಮುಂದೆ ಬನ್ನಿ, ದಯಮಾಡಿ ಎಲ್ಲರೂ ಬನ್ನಿ. ನಿಮ್ ಚೇರ್ಗಳು ಎತ್ಕೊಂಡು ಇಲ್ಲೇ ಹಾಕಳಿ. ದಯವಿಟ್ಟು ಬೈರಮಂಗಲ ಮತ್ತೆ ಕಂಚಗಾರನಹಳ್ಳಿ ಪಂಚಾಯಿತಿ ಈ ಸ್ಥಳೀಯ ರೈತರು ದಯವಿಟ್ಟು ಇಲ್ಲಿ ಇದ್ರ ಬನ್ನಿ. ಇಲ್ಲಿ ತೆಂಗಿನ ಸಸಿ ಇದೆಯಲ್ಲ ಅಲ್ಲಿ ಬನ್ನಿ ಎಲ್ಲಾರು. ನಮ್ಮ ಸ್ಥಳೀಯ ರೈತರು ಮಾತ್ರ, ರೈತರು ಮತ್ತೆ ರೈತ ಮಹಿಳೆಯರು. ದಯಮಾಡಿ ಕಾರ್ಯಕ್ರಮದ ಪ್ರಾರಂಭವಾಗಿ ಇಲ್ಲಿ ಇರ್ತಕ್ಕಂಥ ಅಡಿಕೆ ಮತ್ತು ತೆಂಗಿನ ಅಡಿಕೆ ಮತ್ತು ತೆಂಗಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ಪಂಚಾಯತಿಯ ರೈತ ಮಹಿಳೆಯರು ಮತ್ತೆ ಯಾರು ಭೂ ಶೋಧನೆ ಆಗ್ತಾ ಇರ್ತಾರೆ ರೈತರು ಯಾರಿದ್ದಾರೆ ಬಾಧಿತ ರೈತರಿದ್ದಾರೆ ದಯಮಾಡಿ ಅವರು ಮಾತ್ರ ಇರಬೇಕು. ಬಾಕಿಯವರು ದಯಮಾಡಿ ಬಾಕಿಯವರೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಇರಬೇಕಾಗ್ತದೆ. ದಯಮಾಡಿ ತಾವೆಲ್ಲ ಯಾರು ಬಾಧಿತರ ಮಹಿಳೆಯರು ರೈತ ಮಹಿಳೆಯರು ಇದ್ದಾರೆ ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ರೈತರು ಯಾರು ಇದ್ದಾರೆ ದಯಮಾಡಿ ಮಾತ್ರ ಇರಬೇಕು. ಬಾಕಿಯವರು ಕೂಡ ದಯಮಾಡಿ ಯಾರು ಕೂಡ ಇದು ಮಾಡಬಾರ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಅದೇ ರೀತಿಯಾಗಿ ಕೂಡ ಅಶ್ವಥ್ ನಾರಾಯಣ ಅವರು, ವಿಜಯೇಂದ್ರ ಅವರು ಎಲ್ಲರೂ ಭಾಗವಹಿಸುತ್ತಿದ್ದಾರೆ. ದಯಮಾಡಿ ದೂರದಿಂದ ಬಂದಿರತಕ್ಕಂಥ ನಮ್ಮ ಯಾರು ಮುಖಂಡರಿದ್ದೀರಿ ದಯಮಾಡಿ ಸ್ಥಳೀಯರಿಗೆ ಅವಕಾಶ ಕೊಡಿ. ಈ ಪ್ರಾರಂಭ ಕಾರ್ಯಕ್ರಮದಲ್ಲಿ ಕೂಡ ಸ್ಥಳೀಯರಿಗೆ ಅವಕಾಶ ಇರತಕ್ಕಂಥದ್ದು. ರೈತ ಮಹಿಳೆಯರು ಇರ್ತಾರೆ ಮತ್ತೆ ಯಾರು ಭೂ ಶೋಧನೆಯಿಂದ ಬಾಧಿತಾಗಿರ್ತಕ್ಕಂತಹ ರೈತರಿರ್ತಾರೆ ಅವರು ಮಾತ್ರ ಇರ್ತಾರೆ. ಜಿಮ್ಮಿ ವೆಹಿಕಲ್ ಸ್ವಲ್ಪ ಮುಂದೆ ಹಾಕಪ್ಪ, ಸ್ವಲ್ಪ ಒಂದು 10 ಅಡಿ ಮುಂದಕ್ಕೆ ಹಾಕೋ. ಜಿಮ್ಮಿ ವೆಹಿಕಲ್ ಪ್ರೇಮ್ ಅವರೇ, ಜಿಮ್ಮಿ ವೆಹಿಕಲ್ ಸ್ವಲ್ಪ ಒಂದು 10 ಅಡಿ ಮುಂದೆ ಹಾಕ್ಸಿ. ಮೀಡಿಯಾ ಗಾಡಿ ಸ್ವಲ್ಪ ಹಿಂದಕ್ಕೆ ಬಾ. ಜಿಮ್ಮಿ ಪಕ್ಕಕ್ಕೆ ಬಾ ನೀನು. ಡಿಜೆ ಅಲ್ಲೇ ಇರ್ಲಿ. ಮೀಡಿಯಾ ಗಾಡಿ ಗಿರೀಶ್, ಮೀಡಿಯಾ ಗಾಡಿ ಸ್ವಲ್ಪ ಹಿಂದಕ್ಕೆ ಹಾಕ್ಸಪ್ಪ.